ಸರ್ KA02 JH 5012. ಎಷ್ಟೇ ಸರ್? 5,900 ಇದೆಯಾ? ಅಂದರೆ ಪೂರ್ತಿನೇ ಪೇ ಮಾಡಬೇಕೇನು? ಇದೇನು ಡಿಸ್ಕೌಂಟ್ಸ್ ಏನಿಲ್ಲ? ಡಿಸ್ಕೌಂಟ್ ಕೊಡಲ್ಲ, ನೀವು ಎಷ್ಟು ಪೇ ಮಾಡ್ತೀವಿ ಅಷ್ಟು ಮಾಡ್ಕೊಡ್ತೀನಿ. ಹೌದಾ? ಸರಿ ಸರ್, ಆಯಿತು. ಹಂಗಿತ್ತಂದರೆ ಅದು ಇವಾಗ ಪ್ರಿಂಟ್ ತೆಗಿತು ಅಂದರೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತಾ? ಇಲ್ಲೇ ತೋರಿಸ್ತೀನಿ. ಸರಿ ಸರ್, ಆಯಿತು. ಸರ್ ನಿಮ್ಮ ಹೆಸರು? ನಿಂಗರಾಜು ಅಂತನಾ? ಸರ್ ಆ ಗಾಡಿ ಇರೋದು ಇವಾಗ ನಿಮ್ಮದು PC ಹಿಡಿತಾ ಇದ್ದಾರಲ್ಲ ತಿಮ್ಮಮಣಿ ಅಂತ ಅಂದ್ಬಿಟ್ಟು, ಅವ್ರ ಹೆಸರಲ್ಲಿ ಆ ಗಾಡಿ ಇರೋದು. 5,900 ರೂಪಾಯಿ ಕೇಸಸ್ ಇದೆ ಅಲ್ಲ, ಅದು ಬಿಲ್ ಚಲನ್ ತೆಗೆದು ಕ್ಲಿಯರ್ ಮಾಡಿಕೊಡಿ ಸರ್, ಆಯಿತಾ? 5,900 ಇದೆ ಸರ್. ನೋಡಿ, ಇದು ನಂಬರ್ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದೀನಿ. 5,900 ರೂಪಾಯಿ ಇದೆ. ಆ ಚಲನ್ನು ಕ್ಲಿಯರ್ ಮಾಡಿ ಇವಾಗ ಅಲ್ಲಿ ಹಿಡಿತಾ ಇದ್ದಾರಲ್ಲ ಅವ್ರದ್ದು ವೆಹಿಕಲ್ಲು, ಅವ್ರದ್ದು ಕ್ಲಿಯರ್ ಮಾಡಿ ಕೊಡಿ ಸರ್, ಆಯಿತಾ? ಅವ್ರದ್ದು ಕ್ಲಿಯರ್ ಮಾಡಿ ಕೊಡಿ. ಇವಾಗ ನಾವು ಪಬ್ಲಿಕ್ಕು ಸರ್, ಪಬ್ಲಿಕ್ ಇವಾಗ ನಮ್ಮನ್ನು ಹಿಡಿದು ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರಲ್ವಾ, ಇವಾಗ ಪಬ್ಲಿಕ್ಕು ನಾವು ಅದನ್ನು ಕ್ಲಿಯರ್ ಮಾಡಿ ಇವಾಗ 5,900 ರೂಪಾಯಿ ಕೇಸಸ್ ಚಲನ್ ಇದೆ. ಇವಾಗ ಇಲ್ಲೇ ಅರಕೆರೆ ಸಿಗ್ನಲ್ ಹತ್ರ ಇದ್ದೀವಿ. ಇವಾಗ ನಿಮ್ಮ ಹೆಸರು ಹೇಳಿದ್ದೀರಾ, ಅವ್ರದ್ದು 5,900 ರೂಪಾಯಿ ಫೈನ್ ಇದೆ. ಅದನ್ನು ಕ್ಲಿಯರ್ ಮಾಡಿ ಕೊಡಿ ಸರ್, ಆಯಿತಾ? ಹಾಂ, ಅದು ಬೇಡ ಸರ್, ಇವಾಗ ಕ್ಲಿಯರ್ ಮಾಡಿ ಕೊಡಿ. ವಿಡಿಯೋ ಪ್ರೂಫ್ ಇದೆ. ನಮಗೂ ನಮ್ಮ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ಗಳು ದಿನಗೂಲಿ ಕಾರ್ಮಿಕರು ನಾವು ಇರ್ತೀವಲ್ಲ, ಆವಾಗ ನಾವು ಫೈನ್ಗಳನ್ನ ಕಟ್ಟಿದಾಗ ನಮಗೂ ನೋವಾಗುತ್ತೆ. ಈಗ ಅವ್ರದ್ದು ಬಂದ್ಬಿಟ್ಟು 5,900 ರೂಪಾಯಿ ಕೇಸ್ ಇದೆ. 5,900 ರೂಪಾಯಿ ಕೇಸ್ ಇವ್ರದ್ದು ಇದೆ ಅಲ್ಲ, ಅದನ್ನು ಕ್ಲಿಯರ್ ಮಾಡಿ ಕೊಡಿ, ಆಯಿತಾ? ಹಾಂ, ಇವ್ರದ್ದೇ ಕ್ಲಿಯರ್ ಮಾಡಿ ಕೊಡಿ ಸರ್, ಆಯಿತಾ?